ನಮ್ಮ ವಿಜಯ ನ್ಯೂಸ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಾನು ಚಿರಸುಮಾ ದೊಡ್ಡಮನಿ. ಒಬ್ಬ ಶಿವನನ್ನ ಪೂಜಿಸಿದ್ರೆ ಮುಕ್ಕೋಟಿ ದೇವರನ್ನ ಪೂಜಿಸಿದಂತೆ. ಇಂತಹ ಮಹಾನ್ ಶಿವನ ದೇವಾಲಯಗಳು, ದೈವ ಶಕ್ತಿಗಳು ಎಂಥವರನ್ನು ದಂಗಾಗಿಸುತ್ತದೆ. ಅಂಥದ್ದೇ ಒಂದು ದೇವಾಲಯಕ್ಕೆ ನಾವಿವತ್ತು ಬಂದಿದ್ದೀವಿ. ಇದು ಬೆಂಗಳೂರಿನ ರಾಮಮೂರ್ತಿ ನಗರ ಸೋಮೇಶ್ವರ ದೇವಾಲಯ. ಅಂಡ ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲನಾ. ಬನ್ನಿ ಈ ದೇವಾಲಯದ ಬಗ್ಗೆ ಭಕ್ತಾದಿಗಳು ಏನೆಲ್ಲ ಹೇಳ್ತಾರಂತ ಕೇಳೋಣ. ಯಾವಾಗಿನ ಬರ್ತಿದ್ದೀರಾ ಮೇಡಮ್ ಈ ದೇವಸ್ಥಾನಕ್ಕೆ? ಮೇಡಮ್ ನಾವು ಬಂದು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ಈಗ ರೆನೋವೇಟ್ ಆದಮೇಲೆ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀವಿ ಸೋಮೇಶ್ವರನ ದೇವಸ್ಥಾನಕ್ಕೆ. ಇಲ್ಲಿ ಬಂದು ನಾವು ಏನು ಅನ್ಕೋತೀವೋ ಅದು ಹಾಗೆ ನಡೆಯುತ್ತೆ. ಮತ್ತು ಇನ್ನೊಂದೇನು ಅಂದರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಂದ್ರೂ ಕೂಡ ನಾವೆಲ್ಲ ಮನೇಲಿ ಏನಿದೆಯೋ ಚಿನ್ನ ಬೆಳ್ಳಿ ಕಾಯಿನ್ಸ್ ಏನಿದೆಯೋ ಅದೆಲ್ಲ ತಂದು ಹಾಕೊಂಡು ನಾವೆಷ್ಟು ಬೇಡ್ಕೊಂಡಿದ್ದೀವಿ ಅಂದರೆ, ಇವ್ರು ನನ್ನ ಫ್ರೆಂಡು, ಇವರಂತೂ ಆ ಥರ ಹಾಕೊಂಡು ಬೇಡ್ಕೊಂಡು ಆ 3 ತಿಂಗಳಲ್ಲಿ ಮನೆ ತೊಗೊಂಡ್ಬಿಟ್ರು. ಆ ಥರ ತುಂಬ ಪವಾಡ, ತುಂಬ ಶಕ್ತಿ ದೇವರಿಗೆ ಇಲ್ಲಿ. ಇನ್ನೊಂದೇನು ಅಂತಂದರೆ ಇಲ್ಲಿ ಪ್ರಸಾದ ವಿನಿಯೋಗ ಇದೆಲ್ಲ ನೋಡೋಕೆ ಹೋದರೆ ಒಂದೂ ನಾವು ಈ ಥರ ಒಬ್ರಿಗೆ ಕಮ್ಮಿ ಒಬ್ರಿಗೆ ಜಾಸ್ತಿ, ಇವ್ರು ಬೇಕು ಇವ್ರು ಬೇಡ ಅನ್ನೋದು ಪಾರ್ಶಾಲಿಟಿ ಅನ್ನೋದಿಲ್ಲ ಇಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಜನ ಬರ್ತಾ ಇರ್ತಾರೆ. ಪ್ರಸಾದ ವಿನಿಯೋಗ ಎಷ್ಟೊತ್ತಾದರೂ ನೈಟ್ 10 ಗಂಟೆ ಆದರೂ ಇಲ್ಲಿ ಕೊಡ್ತಾ ಇರ್ತಾರೆ. ಮಂಡೇ ಆದರೆ ಇದೊಂದು ದೊಡ್ಡ ಉತ್ಸಾಹ ನಮಗೆ. ಇದು ಒಂದು ದೊಡ್ಡ ಪ್ರೊಸೆಷನ್ ಥರ ನಮಗೆ ಅಲ್ಲಿಂದ ಬರೋದಾಗಲಿ ಹೋಗೋದು. ಎಷ್ಟು ಲೇಟ್ ಆದರೂ ಖಂಡಿತ ಬರ್ತೀವಿ ನಾವಿಲ್ಲಿ ಬಂದು. ನಮ್ಗೆ ಇದುವರೆಗೂ ನಾವು ಅನ್ಕೊಂಡಿರೋದು ಆಗಲಿಲ್ಲ ಅಂತ ಇಲ್ಲವೇ ಇಲ್ಲ. ಏನಾದರೂ ಖಂಡಿತ ನಾವು ಅನ್ಕೊಂಡಿರೋದು ಹಾಗೆ ಆಗತ್ತೆ. ನನಗೆ ನನ್ನ ಫ್ರೆಂಡ್ಸ್ಗೆ ನಾನು ಹೇಳ್ತಾ ಇರೋದು ಹಾಗೆ ಆಗಿದೆ. ಖಂಡಿತ ಎಲ್ಲರೂ ಬರಬೇಕು ಅಂತ ನಾನು ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊತೀನಿ. ಯಾವಾಗಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ದೀರಾ? ನಾವು 3 years ಇಂದ ಬರ್ತಾ ಇದೀವಿ ಆಕ್ಚುಲಿ. ಸೊ ನಮ್ಮ ಬಾಬುಗೆ 1 year, ಈಗ 1 year 1 month. ಸೊ 2023 ಇಂದ ನಾವು ಬರ್ತಾ ಇದೀವಿ ಇಲ್ಲಿ. ನಿಕ್ಕಿ ಆಕ್ಚುಲಿ 1 year ನಾವು ಇಲ್ಲಿ ಬಂದು ಆದ್ಮೇಲೆ ನೆಕ್ಸ್ಟ್ ಡೇನೇ ನಮ್ಮ ಬಾಬು ಆಯ್ತು ಆಕ್ಚುಲಿ. ಅದು ತುಂಬ ಇಲ್ಲಿ ಮಂಗಳಹಾರತಿ ತಗೊಂಡು ಮನಸ್ಸಲ್ಲಿ ಏನು ಅನ್ಕೊಂಡ್ರು ಇಟ್ಸ್ ಲೈಕ್ ಸಮಥಿಂಗ್. ಅದು ಆ ವೈಬ್ ನಮಗೆ ಗೊತ್ತಾಗುತ್ತೆ. ಆ ದೇವರ ಹತ್ರ ನಾವು ಬಡ್ಕೊಳ್ತಿರೋದು, ಬಟ್ ಇದು ಸಮಥಿಂಗ್ ಅನಿಸುತ್ತೆ. ಇಲ್ಲಿ ಮಂಗಳಹಾರತಿ ಕೊಡೋದು ಏನಂದರೆ, ನಾನು ವಾರಣಾಸಿ ಹೋಗಿ ಬಂದಿದ್ದೀನಿ ಬೇಸಿಕ್ಲಿ. ಆ ನೆಕ್ಸ್ಟ್ ಇಯರ್ ನಾನು ಇಲ್ಲಿ ಬಂದು ನಾನು ಎವ್ರಿ ಮಂಡೇ ಇಲ್ಲಿ ಬರ್ತೀನಿ ಆ್ಯಕ್ಚುಲಿ. ಇಲ್ಲಿ ಇರೋದವ್ರೆಲ್ಲ ಹತ್ರ ಮಾತಾಡ್ತಾ ಇರ್ತೀನಿ. ಇವ್ರು ಮಾಡೋ ಪ್ರತಿಯೊಂದು ಕಾರ್ಯ ಇರಲಿ, ಪ್ರತಿಯೊಂದು ಇವರು ಗ್ರೂಪು ಸ್ಪೆಷಲಿ ಗ್ರೂಪ್ ಮೇಂಟೈನ್ ಮಾಡ್ತಾರೆ ದೇವಸ್ಥಾನದ್ದು. ಆ ಗ್ರೂಪಲ್ಲಿ ಬರೋವರು ಪ್ರತಿಯೊಬ್ಬರನ್ನ ಆ್ಯಡ್ ಮಾಡ್ತಾರೆ, ಅಪ್ಡೇಟು ಕೊಡ್ತಾರೆ. ದೇವಸ್ಥಾನದಲ್ಲಿ ಏನೇನು ನಡೆಯುತ್ತೆ, ನಾವು ಏನು ಕಾರ್ಯ ಮಾಡ್ತೀವಿ. ಅನ್ನದಾನ ಇಲ್ಲಿ ನೀವು ನೋಡ್ತಾ ಇರೋ ಅನ್ನದಾನ ಜಸ್ಟ್ ಇದು ಮಾತ್ರ ಅಲ್ಲ, ಬೆಳಗ್ಗೆನೂ ಮಾಡ್ತಾರೆ ಇವರು ಬೇಸಿಕ್ಲಿ. ಅದು ಇನ್ಫಾರ್ಮೇಷನು ಪ್ರತಿಯೊಬ್ಬರಿಗೆ ಗ್ರೂಪಿಂದ ಅವರು ಕನ್ವೆ ಮಾಡ್ತಾರೆ. ಅದೇ ಒಂದೇ ಅಲ್ಲ, ಇಲ್ಲಿ ಬರೋದು ಪ್ರತಿಯೊಂದು ಒಬ್ಬರು ಒಂದ್ಸರಿ ಬಂದರೆ ಇನ್ನು ಪ್ರತಿ ಸೋಮವಾರ ಬರೋದು ಅಭ್ಯಾಸ ಆಗುತ್ತೆ. ಅದು ತುಂಬ ವಿಶೇಷ. ಇಲ್ಲಿ ಮಂಗಳಹಾರಿ ತಗೊಳ್ಳೋಕ್ಕೆ ಎಲ್ಲರೂ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾರೆ ಬೇಸಿಕ್ಲಿ. ಮಂಗಳಹಾರಿ ತಗೊಂಡು ಆದಮೇಲೆ ಅದನ್ನು ಒಂಥರ ಅನಿಸುತ್ತೆ ಮನಸ್ಸಿಗೆ. ಸೊ ಅದು ನನಗೆ ತುಂಬ ಇಷ್ಟ. ಇಲ್ಲಿ ಸೇಮ್ ನಮ್ಮ ವಾರಣಾಸಿಯಲ್ಲಿ ಗಂಗಾ ಹಾರತಿ ಸ್ಟಾರ್ಟ್ ಮಾಡೋದು 7:15ಗೆ. ಅದೇ ರೀತಿ ಇಲ್ಲೂ ಪ್ರತಿ ಮಂಗಳಹಾರತಿಯಲ್ಲಿ ಕಂಟಿನ್ಯೂ ಇರುತ್ತೆ. ಆ ಮಂಗಳಹಾರತಿ ನೋಡು ದೇವತ್ರ ಒಂದು 15-20 minutes ಇದ್ರೂ ಸಾಕು ಮನಸ್ಸಲ್ಲಿ. ನಾವು ಏನು ದೇವ್ರ ಹತ್ರ ಬಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಅಂದ್ಕೊಂಡಿದ್ರು ಸಾಕು. ದೇವರು ಮಾಡೋದು ಮಾಡಿಬಿಡ್ತಾರೆ ಅಷ್ಟೇ. ಇಲ್ಲಿರೋ ಈ ದೇವಸ್ಥಾನದಲ್ಲಿ ನಾನು ನಂಬಿರೋದು ನನ್ನ ಸ್ಪೆಷಲ್ ಆ್ಯಕ್ಚುಲಿ. ನಾವು ಇಲ್ಲಿ ತಗೊಂಡಿರೋ ಡೀಪೂ ನಿಮಗೆ ಸ್ಪೆಷಲ್ ತೋರಿಸ್ತೀನಿ ಆ್ಯಕ್ಚುಲಿ. ಎಸ್, 1 ವರ್ಷ ಹಿಂದೆ ಇದು. ನಮ್ಮ ನಿಕ್ಕಿಗೀಗ 1 ವರ್ಷ 1 ತಿಂಗಳು ಇಲ್ಲಿ ನಾವು ತಗೊಂಡಿರೋದು. ಇವತ್ತು ದೇವಸ್ಥಾನ ಬಂದರೆ ನೆಕ್ಸ್ಟ್ ಡೇ ಬಂದು ನಮ್ಮ ಪಾಪು ಹುಟ್ಟಿದ್ದು. ಅದಕ್ಕೆ ನಮಗೆ ಈ ಟೆಂಪಲು ತುಂಬ ಇಂಪಾರ್ಟೆಂಟ್ ಇದೆ. ಮತ್ತೆ ಭಕ್ತಾದಿಗಳಿಗೆ ಏನೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಾ ಈ ದೇವಸ್ಥಾನದ ಬಗ್ಗೆ? ಈ ದೇವಸ್ಥಾನದಲ್ಲಿ ಅಂದರೆ ಭಕ್ತಾದಿಗಳು ಬರ್ತಾರಲ್ಲ, ತುಂಬ ನಂಬಿಕೆಯಿಂದ ಬಂದರೆ ಅದು ದೇವ್ರು ಖಂಡಿತವಾಗ್ಲೂ ಅವ್ರು ಏನೇನು ಅಂದ್ಕೊಂಡು ಬರ್ತಾರೋ ಅದೆಲ್ಲ ನೆರವೇರುತ್ತೆ. ನಮ್ಗೆ ಆಲ್ರೆಡಿ ಆಗಿದೆ. ಅದು ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಕೆಲವ್ರಿಗೂ ಹೇಳಕ್ಕೆ ಇಷ್ಟಪಡ್ತೀವಿ. ಪ್ರತಿ ಸೋಮವಾರ ಬರ್ತೀರಾ ನೀವು? ಪ್ರತಿ ಸೋಮವಾರನೂ ಬರ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳಿ
ಸರ್ ನಮಸ್ಕಾರ. ನಮಸ್ಕಾರ, ನಿಮ್ಮ ಹೆಸರು ಸರ್? ನನ್ನ ಹೆಸರು ಹರ್ಷ ಪವಾರ್ ಅಂತ. ಸರ್ ಯಾವಾಗಲಿಂದ ಬರ್ತಿದ್ದೀರಾ? ನಿಮ್ಗೆ ಏನೇನು ಅನಿಸಿದೆ ಸರ್ ಈ ದೇವಸ್ಥಾನಕ್ಕೆ ಬಂದಾಗಿಂದ? ನಾನೊಂದು 3 ತಿಂಗಳಿಂದ ಬರ್ತಾ ಇದ್ದೀನಿ. ದೇವಸ್ಥಾನದ ಬಂದಾಗಿಂದ ಆರಾಮಾಗಿದ್ದೀನಿ. ಆಕ್ಸಿಡೆಂಟ್ ಆಗಿತ್ತು, ಆವಾಗಿಂದ ಸ್ವಲ್ಪ ಕಾಲು ನಡೆಯೋಕ್ಕಾಗ್ತಾ ಇರಲಿಲ್ಲ. ಆವಾಗಿಂದ ಸ್ವಲ್ಪ ಪರವಾಗಿಲ್ಲ, ಇಲ್ಲಿ ಬಂದಾಗಿಂದ ಪರವಾಗಿಲ್ಲ. ಇವನ್ ಪರವಾಗಿ ನಾನು ಮಾತಾಡಲ ಈಗ. ಇವನಿಗೆ ನೀವು ನಾನು ಹರ್ಷಪ್ಪ ಅವ್ರವ್ರ ತಾಯಿ. ಇವರಿಗೆ ಒಂದು 4 ತಿಂಗಳಿಂದ ಇವನಿಗೆ ಆಕ್ಸಿಡೆಂಟ್ ಆಗಿ ತುಂಬಾ ICUಲಿ 1.5 ಮಂತ್ ಇದ್ದ. ಆಮೇಲೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದು ಒಂದು 15 ದಿವಸದಿಂದ ಇಲ್ಲಿಗೆ ಬಂದ್ವಿ. ಒಂದು 3.5 ಮಂತ್ಸ್ ಆಗಿದೆ ದೇವಸ್ಥಾನಕ್ಕೆ ಬಂದು. ಬಂದಾಗಿಂದನೂ ತುಂಬಾ ಚೆನ್ನಾಗಾಗಿದೆ, ನಮಗೆ ತುಂಬಾ ಒಳ್ಳೆಯದಾಗಿದೆ. ಇವನು ಇಂಪ್ರೂವ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇವಾಗ ಅವನು ಏಪ್ರಿಲಿಂದ ಕೆಲಸಕ್ಕೆ ಹೋಗ್ತಾನೆ. ಅವನು ITCL ವರ್ಕ್ ಮಾಡ್ತಾನೆ. ಇವಾಗ ಏಪ್ರಿಲಿಂದ ಹೋಗೋ ಥರ ಆಗಿದೆ, ಅವ್ನಿಗೆ ಆರೋಗ್ಯ ಎಲ್ಲ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನದಲ್ಲಿ ತುಂಬ ಪವಾಡ ನಡೆಯುತ್ತೆ. ಅದರಲ್ಲಿ ಇವಂದೇ ಎಕ್ಸಾಂಪಲ್ ಇದೆ, ತುಂಬಾ ಚೆನ್ನಾಗಿ ಆಗಿದೆ ಅವನಿಗೆಲ್ಲನೂ. ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ, ಬೇರೆ ಯಾರೇ ಬಂದ್ರೇನು ಪಬ್ಲಿಕ್ ಯಾರೇ ಬಂದು ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ಆಮೇಲೆ ಅನ್ನದಾನ ಮಾಡ್ತಾರೆ. ಈ ಥರದ್ದು ನಾವೆಲ್ಲೂ ನೋಡಿಲ್ಲ. ಕೆಲವೊಂದು ದೇವಸ್ಥಾನದಲ್ಲಿ ಹೋಗಿದ್ದೀವಿ, ಆದರೆ ಇಷ್ಟೊಂದೆಲ್ಲ ರೆಸ್ಪಾನ್ಸ್ ಇಲ್ಲ. ಆದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾವು. ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ಮ್ಯಾಮ್? ಈ ದೇವಸ್ಥಾನಕ್ಕೆ ಒಂದು 7-8 ತಿಂಗಳಿಂದ ಬರ್ತಾ ಇದ್ದೀನಿ. ಓಕೆ, ನಿಮ್ಗೆ ಏನೆಲ್ಲ ಅನಿಸಿದೆ ಇಲ್ಲಿ? ಇಲ್ಲ, ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ಬರೋ ಕಾರಣ ಅಂದರೆ ನನ್ನ ಮಗನ ಆರೋಗ್ಯ. ಅವನಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿ ಪ್ರಾಬ್ಲಮ್ ಆಗಿತ್ತು. ಸೊ ಫಸ್ಟ್ ಆಪ್ರೇಷನ್ ಎಲ್ಲ ಆಗಿತ್ತು ಅವನಿಗೆ. ಅಲ್ಲಿ ಒಂದು ಸರಿ 2 ತಿಂಗಳಾದಮೇಲೆ ಇನ್ನೊಂದು ಸರಿ ಆಪ್ರೇಷನ್ ಮಾಡಬೇಕು ಅಂದರು. ನಾನು ಯಾರನ್ನೂ ನಮ್ಮದೇ ಈ ದೇವಸ್ಥಾನಕ್ಕೆ ಬಂದು ರುದ್ರಾಭಿಷೇಕ ಮಾಡಿಸ್ದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಫೀಲಾಗಿ ಬಂದಿದ್ದು ನಾವಿಲ್ಲಿ. ದೇವರೇ ಇನ್ನು ಯಾರೂ ಇಲ್ಲ, ಅಲ್ಟಿಮೇಟ್ ಎಟ್ ದ ಎಂಡ್ ಇಟ್ ಈಸ್ ಓನ್ಲಿ ಗಾಡ್ ಅಂತ ಬಂದಾಗ ಅದು ಒಂದು ಪಾಸಿಟಿವ್ ವೈಬ್ ಏನು ಬಂತು ಗೊತ್ತಿಲ್ಲ. ಸೆಕೆಂಡ್ ಒಪಿನಿಯನ್ಗೆ ಬೇರೆ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಅವರು ಆಪ್ರೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ರು, ನೆಸೆಸರಿ ಇಲ್ಲ ಅಂತ ಹೇಳಿಬಿಟ್ರು. ಸೊ ಮತ್ತೆ ಸಾಯಂಕಾಲ ದೇವಸ್ಥಾನಕ್ಕೆ ಬಂದೆ. ಇಲ್ಲಿ ಆರತಿ ನಡ್ತಾ ಇತ್ತು. ತುಂಬ ಆ ಥರ ಒಂಥರ ಬೆಳಗ್ಗೆ ಬಂದಿದ್ದು ದುಃಖದ ಕಣ್ಣೀರಿಂದ ಸಾಯಂಕಾಲ ನಿಜವಾಗ್ಲೂ ಇವಾಗಲೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಆಪ್ರೇಷನ್ ಬೇಡ ಅಂದಿದ್ದೆ ಒಂದು ದೊಡ್ಡದು ಮಿರಾಕಲ್ ಅಂತ ಹೇಳ್ಬೋದು ನನ್ನ ಮಗನಿಗೆ. ಆಮೇಲಿಂದ ಒಂದಿನ ಮಿಸ್ ಮಾಡಿದ್ರು ದೇವಸ್ಥಾನಕ್ಕೆ ಬರೋಕ್ಕೆ ಏನೋ ಮಿಸ್ ಆಗ್ತಿದೆ ಅಂತ ಅನಿಸುತ್ತೆ. ಆ ಪಾಸಿಟಿವ್ ವೈಬ್ ಫುಲ್ ಇದೆ. ಇಲ್ಲಿ ದೇವಸ್ಥಾನದಲ್ಲಿ ನೋಡಿ ಯಾರೂ ಸುಮ್ಮನೆ ಹೋಗಲ್ಲ, ಎಲ್ರಿಗೂ ಚೆನ್ನಾಗಿ ಪ್ರಸಾದ ಕೊಡ್ತಾರೆ. ನಾವು ಪ್ರಸಾದ ತಿಂದೇ ಹೋಗೋದು. ಆಮೇಲೆ ಎಷ್ಟೇ ಲೇಟ್ ಆಗಲಿ ಏನೇ ಆಗಲಿ ಬಂದು ದೇವಸ್ಥಾನಕ್ಕೆ ಬಂದರೆ ಒಂದು ಏನೋ ದೊಡ್ಡದು ಸನ್ನಿಧಾನಕ್ಕೆ ಬಂದಂಗೆ ಆಗುತ್ತೆ. ನಿಮಗೆ ಧರ್ಮಸ್ಥಳಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಶಿವನಿಗೂ ದೇವಸ್ಥಾನ ದರ್ಶನಕ್ಕೆ ನಾವು ಇಲ್ಲೇ ಬಂದು ತಗೊಳ್ಬೋದು. ಆ ಪಾಸಿಟಿವ್ ವೈಬ್ ಏನಿದೆ, ಸೌಂಡ್ ಹಾಕಿರ್ತಾರೆ, ದೇವ್ರದ್ದು ಸಾಂಗ್ಸ್ ಎಲ್ಲ ಹಾಕಿರ್ತಾರೆ, ತುಂಬ ಚೆನ್ನಾಗಿ ಅನಿಸುತ್ತೆ. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಐ ಮೀನ್ ಯು ಗೆಟ್ ಪಾಸಿಟಿವ್ ವೈಬ್ಸ್ ಹಿಯರ್. ಅದೊಂದೇ ಹೇಳೋಕೆ ಇಷ್ಟಪಡ್ತೀನಿ. ಮಾರ್ನಿಂಗ್ ಆಪ್ರೇಷನ್ಗೆ ಅಂತ ಹೋಗಿದ್ರಿ, ನೋಡಿದ್ರೆ ಡಾಕ್ಟರ್ ಆಪ್ರೇಷನ್ನು ಮಾಡಲೇಬೇಕು ಅಂತ ಸಜೆಸ್ಟ್ ಮಾಡಿದರು. ಸ್ಯಾಟರ್ಡೆ, ಟ್ಯೂಸ್ಡೇ ಆಪ್ರೇಷನ್ಗೆ ಮೀಟ್ ಆಗಬೇಕಿತ್ತು. ಎಲ್ಲ ಬುಕ್ಕಿಂಗ್ ಎಲ್ಲ ಆಗಿತ್ತು. ಮಂಡೇ ಸೆಕೆಂಡ್ ಒಪಿನಿಯನ್ಗಂತ ಬೇರೆ ಹಾಸ್ಪಿಟ್ಲ್ಗೆ ಹೋಗಬೇಕಿತ್ತು. ಸೊ ಬೇರೆ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಬೇಡ ಅಂತ ಹೇಳಬೇಕು ಅಂತ ದೇವಸ್ಥಾನಕ್ಕೆ ಬಂದುಬಿಟ್ಟು ಬೇಡ್ಕೊಂಡಿದ್ದು. ಅಲ್ಲಿ ಹೋದಾಗ ಆಪ್ರೇಷನ್ ನೆಸೆಸಿಟಿನೇ ಇಲ್ಲ ಅಂತ ಹೇಳ್ಬಿಟ್ರು. ಬಟ್ ಇನ್ನೂ ರಿಕವರ್ ಕಂಪ್ಲೀಟ್ ಆಗಿಲ್ಲ, ಆಗ್ತಾ ಇದ್ದಾನೆ, ನಡೆದಿದೆ, ಇನ್ನು ಪ್ರೊಸೆಸ್ಸಲ್ಲಿದೆ. ಅವನಿಗೆ ಅದು ಸಿಸ್ಟಮೆಟಿಕ್ಲಿ ಅವನಿಗೆ ಅವರು ಕೊಡ್ತಾ ಇದ್ದಾರೆ ಇದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರೆಡಿ? ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸೌದಾಮಿನಿ ದಾಸ್. ಪರಶುರಾಮ್ ಅಂತ. ಓಕೆ, ಯಾವಾಗಿಂದ ಬರ್ತಿದ್ದೀರಾ ಮೇಡಮ್? ಆಲ್ಮೋಸ್ಟ್ 1.5 ಇಯರ್ ಆಗೋಯ್ತು. ಓಕೆ, ಏನೇನೆಲ್ಲ ನಿಮ್ಮ ಸಮಸ್ಯೆಗೆ ಏನೇನು ಪರಿಹಾರ ಸಿಕ್ಕಿದೆ? ಆ್ಯಕ್ಚುಲಿ ನಾನು 3 ಮಂತ್ ಪ್ರೆಗ್ನೆಂಟ್ ಇತ್ತು. ಆ ಟೈಮ್ ನನ್ನ ಹಸ್ಬೆಂಡ್, ಆ್ಯಕ್ಚುಲಿ ನಮ್ಮದು ಲವ್ ಮ್ಯಾರೇಜು. ನಾವು ಇಬ್ಬರು ಲವ್ ಮಾಡ್ಕೊಂಡು ಮದುವೆ ಮಾಡಿದ್ದು. ಆಮೇಲೆ ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಆ ಟೈಮ್ 3 ಮಂತ್ ಬಟ್ಟೆಯಲ್ಲಿ ಮಗು ಇರುವಾಗ ಟೈಮು ನನ್ನ ಹಸ್ಬೆಂಡ್ಗೆ ನನಗೆ ತುಂಬ ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಮಾತುಗೀತೆ ಏನಿಲ್ಲ, ಮಗು ಡೆಲಿವರಿ ಗಂಟನೇ ಮಾತುಗೀತಿಲ್ಲ, ಏನಿಲ್ಲ. ಇವರು ನನ್ನ ಯಜಮಾನನೇ ಔಟ್ಸೈಡ್ ಹೋಗ್ಬಿಟ್ಟಿದ್ದಾರೆ, ನಾನು ಬಿಟ್ಬಿಟ್ಟು ಮಾತಾಡೋನೇ ಇಲ್ಲ. ಆಮೇಲೆ ಡೈಲಿ ನಾನು ಇಲ್ಲಿಗೆ ಬರಬೇಕು, ಮಂದಿ ದೇವ್ರಿಗೆ ಪ್ರಾರ್ಥನೆ ಮಾಡಿದ್ರೇ ಹೂವು ಬೀಳ್ತಾರೆ. ಒಂದು ನಂಬಿಕೆ ಇರುತ್ತೆ. ಆ ಟೈಮ್ ನನ್ನ ಹಸ್ಬೆಂಡ್ ನನ್ನ ಹತ್ರ ಬರ್ತಾರೆ. ಯಾಕೆಂದರೆ ನಾನು ಯಾವಾಗಲೂ ಬಂದ್ರೇ ತುಂಬ ಆಳ ಬರುತ್ತೆ ಇಲ್ಲಿ. ನಾನು ಏನು ಕೊಡಲ್ಲ ದೇವ್ರಿಗೆ.
ಬಾರಿ ಬಂದು ಬೆಳ್ಕೊತೀನಿ ಅಷ್ಟೇ. ಆಮೇಲೆ ಮನೆಗೆ ಹೋಗಿದೆ, ಯಾರ ಮನೇಲಿ ಯಾರು ಮಾತಾಡಲ್ಲ, ಸುಮ್ಮನೆ ಒಬ್ಬಳೇ ಇರಬೇಕು. ಆ್ಯಕ್ಚುಲಿ ನಾನು ಒಡಿಸ್ಸಾ ಅವರು, ನನ್ನ ಸ್ಟೇಟ್ನೇ ಇಲ್ಲ, ಏನಿಲ್ಲ, ಕೆಲ್ಸಕ್ಕೆ ಹೋಗಬೇಕು, ಮನೇಲಿ ಬಂದು ಯಾರು ತುಂಬ ಬೇಜಾರು. ಆಮೇಲೆ ಮಗು ಡೆಲಿವರಿಗೇ ಪ್ರಾಬ್ಲಮ್ ಇತ್ತು, ಮಗುಗೇ ಪ್ರಾಬ್ಲಮ್ ಇತ್ತು. ಆ ಟೈಮು ಆಪ್ರೇಷನ್ ಆಗಬೇಕಂದ್ರೆ ಯಾರಿಲ್ಲ, ನನ್ನ ಜೊತೆಗೇ ಯಾರಿಲ್ಲ. ನನ್ನ ಸಿಸ್ಟರಿಗೆ ಕನ್ನಡನೇ ಬರಲ್ಲ, ಹಿಂದಿನೇ ಬರಲ್ಲ, ಇಂಗ್ಲೀಷ್ನೇ ಬರಲ್ಲ. ಆಪ್ರೇಷನ್ ಆಗಬೇಕು, ಇವತ್ತು ಆಗಲ್ಲ, ನಾಳೆ ಮಾಡ್ತೀನಿ, ಇಲ್ಲ ಅಂದರೆ ಸೋಮವಾರ ಮಾಡ್ತೀನಿ ಹಂಗೆ ಹೇಳಿದ್ದಾರೆ. ಆಮೇಲೆ ಆಪ್ರೇಷನ್ ನನ್ನ ಅತ್ತೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಮನೆಗೆ, ಕೆಲ್ಸಕ್ಕೆ ಹೋಗ್ಬೇಕಂದ್ರೆ. ಏನು ಸಡನ್ನಾಗಿ ಆಪ್ರೇಷನ್ ಆಗಬೇಕು ಅಂತಿದ್ದಾರೆ, ಯಾರು ಇಲ್ಲ. ಬ್ಲಡ್ ತೊಗೊಂಡಾಗೆ ಏನಿಲ್ಲ. ಅವ್ರ ಸಿಸ್ಟರನ್ನೇ, ಅವ್ರ ಗೌರ್ಮೆಂಟ್ ಹಾಸ್ಪಿಟಲ್ ಸಿಸ್ಟರನ್ನೇ ಎಲ್ಲ, ಸಿಸ್ಟರ್ ಬ್ರದರ್ ಅವರೆಲ್ಲರೂ ಮಾಡಿದ್ದಾರೆ. ಮಾಡಿದಾದ್ಮೇಲೆ ಆಪ್ರೇಷನ್ ಥಿಯೇಟ್ರ್ ಹೋಗ್ಬಿಟ್ಟು ಆದಮೇಲೆ ಯಾರಿಲ್ಲ ಜೊತೆ, ಮೀನ್ಸ್ ನನ್ನ ಮನೇಲಿ ಯಾರಿಲ್ಲ, ಬರೀ ನನ್ನ ಸಿಸ್ಟರ್ನೇ ಇದ್ದಾರೆ, ಔಟ್ಸೈಡ್ ಯಾರಿಲ್ಲ. ತುಂಬ ಭಯ ಆಗೋಯ್ತೆ ನನಗೆ. ಆಮೇಲೆ ಆಪ್ರೇಷನ್ ಆಗಬೇಕಂದ್ರೆ 2 ಗಂಟೆಗೆ ಆಪ್ರೇಷನ್ನು ತೊಗೊಂಡೋಗಿದ್ದಾರೆ. ಮತ್ತು ನನ್ನ ಮನಸ್ಸಲ್ಲಿ ಏನು ಬಂದ, ಇದು ಆಪ್ರೇಷನ್ ಈ ಟೈಮಲ್ಲಿ ನನಗೆ ಒಂಥರ ಆಗ್ತಾಯಿದೆ ಅಂದರೆ ಮನಸ್ಸು ಬರ್ತಾಯಿಲ್ಲ. ಆ ಟೈಮಲ್ಲಿ ನಾನು ಬರೀ ಯೋಚನೆ ಮಾತ್ರ ಮಾಡಿದ್ದೀನಿ, ನನಗೆ ಇವಾಗ ಬೇಡ, 3 ಗಂಟೆ ಆದಮೇಲೆ ಆಪ್ರೇಷನ್ ಆಗಿದೆ, ಬಲ್ಲೇದು ಆಗುತ್ತೆ ನಮ್ಮ ಮಗುಗೆ ಅಂತ ದೇವ್ರಿಗೆ ಯೋಚನೆ ಮಾಡಿದೆ. ಆದಮೇಲೆ ಸಡನ್ನಾಗಿ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟ. ಮತ್ತೆ ರಿಟರ್ನ್ ವಾರ್ಡ್ಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಕರೆಕ್ಟಾಗಿ 3:15ಗೆ ಮತ್ತೆ ಕರೆದ್ಬಿಟ್ಟು ಒಂದು ಯಾರು ಹೇಳಿರ್ತಾರೆ ಅವ್ರನ್ನೇ ಆಪ್ರೇಷನ್ ಮಾಡಿದ್ದಾರೆ. ಅವ್ರು ಬೇರೆ ಯಾರು ಅವ್ರದ್ದು ಜಗಳ ಆಗಿದೆ ಅಂತ ಅವ್ರು ಮಾಡಲ್ಲ ಅಂದಿದ್ದು. ಆವತ್ತೇ ಆಪ್ರೇಷನ್ ಆಗಬೇಕು, ಶುಕ್ರವಾರ ಒಳ್ಳೆ ದಿವಸ ಅಂದರೆ ಶನಿವಾರ ನನಗೆ ಒಳ್ಳೇದಾಗಲ್ಲ ಅಂತ ಅಂದ್ಕೊಂಡೆ ನಾನು. ಆವತ್ತೇ ಆಪ್ರೇಷನ್ ಮಾಡಿದ್ದಾರೆ. ಅದಕ್ಕೆ ನಾನು ಯಾವತ್ತು ಇವಾಗಲೇ ನಾನು ಏನು ಯೋಚನೆ ತುಂಬ ದಿವಸ ಬಿಟ್ಬಿಟ್ಟ, ಯಾಕೆ ಮಗು ಆಗೋಯ್ತಲ್ವಾ, ಗಂಡು ಮಗುನೇ ಆಗಿದೆ. ಬಿಟ್ಟದಾದ್ಮೇಲೆ ಕನ್ಸಲ್ನೇ ಬಂದು ಹೇಳಿದ್ದಾರೆ ದೇಬ್ರುನೇ, ನನಗೆ ತುಂಬ ಏನು ಪ್ರಸಾದ ಬೇಡ, ನನಗೆ ಎರಡು ಬಾಳೆಹಣ್ಣು ತಗೋಬಾ ನನ್ನ ಹತ್ರ ಅಂದೆ. ಅದಕ್ಕೆ ಇವಾಗ 15 ದಿವಸ ಆಯಿತು ನಾನು ಡೆಲ್ಲಿನೇ ಬರ್ತಾಯಿದ್ದೀನಿ. ಕೆಲಸ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ, ಅಲ್ಲಿ ಹೋಗಿ ಬಂದು ನೈಟ್ ಇದ್ರೇ, ಇಲ್ಲಾಂದ್ರೆ ನಾನು ಬರೋಕ್ಕಾಗಲ್ಲ ಅಂದರೆ ನನ್ನ ಯಜಮಾನಿಗೆ ಹೇಳ್ತೀನಿ, ಯಾರ್ಯಾರಿಗೆ ಕಳಿಸ್ತೀನಿ. ತುಂಬ ಏನಿದೆ ನಾನು ಹೇಳೋಕ್ಕೆ ಆಗ್ತಾಯಿಲ್ಲ. ನನ್ನ ಫುಲ್ ಫ್ಯಾಮಿಲಿನೇ ಬೇರೆ ಬೇರೆ ಆಗೋಯಿತು ಆ ಟೈಮ್ಗೆ. ನಾನು ಅಂದ್ಕೊಂಡಿಲ್ಲ ಮತ್ತೆ ನಾವು ಇಬ್ಬರು ಒಂದೇ ಆಗ್ತೀವಿ ಅಂದ. ದೇಬ್ರು ನನಗೆ ಎಷ್ಟೋ ಒಳ್ಳೆಯದು ಮಾಡಿದ್ದಾರೆ ಅಂದೆ, ನಾನು ಅಂದ್ಕೊಂಡೇ ಇಲ್ಲ. ಇವಾಗ ನನ್ನ ಮನೇಲಿ ಫುಲ್ ಎಲ್ಲ ಸಾಲ್ವ್ ಆಗಿ ನನ್ನ ಗಂಡನೇ ನನ್ನ ಜೊತೆಗೆ ಇದ್ದಾರೆ. ನಾನು ತುಂಬ ಖುಷಿ ಆಯಿತು. ನಾನು ಇವಾಗ ಫುಲ್ ನಾನೇನು ಕೊಟ್ಟಿಲ್ಲ ಅಂದರೆ ಆ ದೇವರು ನನಗೆ ಎಲ್ಲ ಕೊಟ್ಬಿಟ್ಟಿದ್ದಾರೆ. ನನ್ನ ಗಂಡು ಮಗು ಆಗಿದೆ, ನನ್ನ ಯಜಮಾನ್ನೇ ಮನೆಗೆ ಬಂದುಬಿಟ್ಟಿದ್ದಾರೆ, ನನ್ನ ಪ್ರೀತಿ ಮತ್ತೆ ನನಗೆ ಸಿಕ್ಬಿಟ್ಟಿದ್ದಾರೆ ಅಂದರೆ ನಾನು ತುಂಬ ದೇವ್ರಿಗೇ ತುಂಬ ಕೋಟಿ ಪ್ರಣಾಮ ಮಾಡಬೇಕು. ಎಷ್ಟೇ ಹೇಳಿದ್ರೇ ಕಮ್ಮಿ ಆಗುತ್ತೆ ಅವರಿಗೆ. ಸರ್ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನಮ್ಮದು ಕೆಲಸ ಎಲ್ಲ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಮತ್ತು ಇವ್ರು ಹೇಳ್ದಂಗೆ ನನಗೆ ನನ್ನ ವೈಫ್ಗೆ ತುಂಬ ಆಗ್ತಿರಲಿಲ್ಲ, ಕಿರುಕುಳ, ಸುಮ್ಮನೆ ಜಗಳ, ಮಾತಿಗೂ ಜಗಳ, ಒಂದು ಮಾತಾಡಿದ್ರು ನಮಗೆ. ಸೊ ನಾನು ಹೋಗ್ಬಿಟ್ಟಿದ್ದೆ ಒಂದು ಸ್ವಲ್ಪ ಆಚೆ ಕಡೆ. ಮತ್ತು ಕೆಲ್ಸಗಳು ಕೂಡ ಪ್ರಾಬ್ಲಮ್ ಆಗಿತ್ತು. ಮತ್ತು ದೇವಸ್ಥಾನಕ್ಕೆ ಬರ್ತಿದ್ದೆ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಸುನಿ ಅಂತ ಇರೋನು, ಅವ್ನು ಹೇಳ್ತಿದ್ದೆ ದೇವಸ್ಥಾನಕ್ಕೆ ಬರ್ತಿದ್ದೆ, ಮುಕ್ಕೊಂಡು ಹೋಗ್ತಿದ್ದೆ. ಇವಾಗ ಚೆನ್ನಾಗಿದ್ದೀನಿ. ಇವಾಗ ಏನು ನನಗೆಲ್ಲ ಕಲ್ತ್ಕೊಂಡಿದ್ದೀನಿ, ಇವಾಗೆಲ್ಲ ನನಗೆ ಸಿಕ್ಕಿದೆ. ಗಾಡಿಯಿಂದ ಹಿಡ್ದು ಪ್ರತಿಯೊಂದು ಒಂದು ಗಾಡಿ ಕಾಲಲ್ಲಿ ಓಡಾಡೋನು ಇವತ್ತಿಗೆ 5 ಬೈಕ್ ಇಟ್ಕೊಂಡು 2 ಕಾಲು ಇಟ್ಕೊಂಡು ಆರಾಮಾಗಿ ಬಿಂದಾಸ್ ಆಗಿದ್ದೀನಿ ನಾನು. ಎಲ್ಲ ಯಪ್ಪನ ಕೃತಜ್ಞನೇ ಅಷ್ಟೇ.